ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಜೆಪಿಯಿಂದ ಯತ್ನಾಳ್ ಅವರೇನೋ ಉಚ್ಚಾಟನೆಯಾದ್ರು, ಆದರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ತಾವು ಗೆದ್ದು ಬಂದಂತ ಪಕ್ಷವನ್ನ ಮರೆಯಲಿಲ್ಲ. ಯಾಕಂತಂದ್ರೆ ನಿನ್ನೆನೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾಗಿರುವಂತ ನಿತಿನ್ ನಬೀನ್ ಅವರಿಗೆ ಪತ್ರ ಬರೆದಿದ್ರು. ಅವರು ಈ ಪತ್ರದಲ್ಲಿ ಬಿಜೆಪಿ ಪರ ನಾನು ಮತ ಹಾಕ್ತೀನಿ ಅನ್ನೋದಾಗ ಹೇಳಿದ್ರು. ಅಲ್ಲದೆ ಬಿಜೆಪಿ ವಿರುದ್ಧ ಬಂಡಾಯಗಾರನಲ್ಲ ನಾನು, ಮೊದಲಿಂದನೂ ಅದೇ ಸ್ಟ್ಯಾಂಡ್ ಇತ್ತು, ನನಗೆ ಪಕ್ಷದ ವಿರುದ್ಧ ಕೋಪ ಇಲ್ಲ ಅಂತ ಮತ್ತೆ ಸಾರಿದ್ದಾರೆ. ಈ ಮೂಲಕ ಯತ್ನಾಳ್ ಗರು ವಾಪಸಿ ಆಗ್ತಾರಾ ಅನ್ನೋ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಇನ್ನು ಯತ್ನಾಳ್ ಮೊದಲೇ ಬಿಜೆಪಿಗೆ ಮತ ಹಾಕುವುದಾಗಿ ಹೇಳಿದ್ರು. ಹೀಗಾಗಿ ಯತ್ನಾಳ್ ಅವರ ವಿರುದ್ಧ ಕಾಂಗ್ರೆಸ್ ಕೂಡ ದೂರನ್ನ ಕೊಟ್ಟಿದೆ. ಇದ್ರ ಬಗ್ಗೆ ಶಾಸಕ ಯತ್ನಾಳ್ ಮಾತನಾಡಿದ್ದಾರೆ, ನೋಡ್ಬರೋಣ. ನೋಡಿ, ನಾನು ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಆಸೆ ಬಂದಿದ್ದೇನೆ. ಎಲ್ಲಿಯವರೆಗೆ ನಾನು ಭಾರತೀಯ ಜನತಾ ಪಾರ್ಟಿಯ ಚಿಹ್ನೆ ಅಡಿಯಲ್ಲಿ ಶಾಸಕನಾಗಿರ್ತೇನೋ ಅಲ್ಲಿವರೆಗೆ ಆ ಪಕ್ಷದ ಹೈಕಮಾಂಡ್ ಏನು ಯಾರು ಹೇಳ್ತದೆ ಅದಕ್ಕೆ ಮತ ಹಾಕುವಂಥದ್ದು ನನ್ನ ನೈತಿಕ ಕರ್ತವ್ಯ. ಅದನ್ನು ಪಾಲಿಸಿದ್ದೇನೆ. ನಾನು ಆತ್ಮಸಾಕ್ಷಿಯಾಗಿ ಯಾರಿಗೆ ಹಾಕ್ಬೇಕಂತಿದ್ದೆ, ಆದರೆ ಪಕ್ಷ ಯಾರಿಗೆ ಹಾಕ್ಬೇಕು ಅನ್ನುವಂಥದ್ದು ನನಗೆ ಸೂಚನೆ ಕೊಟ್ಟಿದ್ದು, ಅದಕ್ಕೆ ಹಾಕಿದ್ದೆ. ಇಲ್ಲ, ವಿಪಕ್ಷ ನಾಯಕರು ನಿನ್ನೆನ ನನಗೆ ಫೋನ್ ಮಾಡಿದ್ರು. ಆದರೆ ಹಿಂದಿನ ದಿವಸ ಇವರು ಫೋನ್ ಮಾಡಿದ್ರು, ನಮ್ಮ ಅಶ್ವಥ್ ನಾರಾಯಣ್ ಅವರು. ಅಲ್ಲಿಂದ ಸುಮಾರು ಒಂದು 49 ಬಿಜೆಪಿ ಶಾಸಕರು ನನಗೆ ಬಿಜೆಪಿಯ ಏನು ಸೂಚನೆ ಕೊಡ್ತದೆ ಅವರಿಗೆ ಮತ ಹಾಕ್ಬೇಕಂತ ಹೇಳಿ ಅವರು ಸಹ ಫೋನ್ ಮುಖಾಂತರ ಕೆಲವು ಮಂದಿ ಸಮಕ್ಷಮ ಭೇಟಿಯಾಗಿ ವಿನಂತಿ ಮಾಡ್ಕೊಂಡಿದ್ರು. ನಾವು ಒಂದೇ ಮಾತು ಹೇಳಿದೆ, ಪಕ್ಷ ಇವತ್ತು ನನ್ನನ್ನು ಆ ಚಿಹ್ನೆಯ ಅಡಿಯಲ್ಲಿ ನಾನು ಗೆದ್ದು ಬಂದಿದ್ದೇನೆ. ಆ ಚಿಹ್ನೆ ಅಡಿಯಲ್ಲಿ ಯಾರೇನಿದ್ರು ಅಥವಾ ಯಾವುದೇ ಪಕ್ಷಕ್ಕೂ ಮತ ಹಾಕೋ ಸೂಚನೆ ಬಂದ್ರೆ ಅದನ್ನ ಹಾಕ್ತೇನೆ ಅನ್ನೋದು ಎಲ್ಲರಿಗೂ ಹೇಳಿದ್ದೆ. ಅದರ ಪ್ರಕಾರ ನಾನು ನಡ್ಕೊಂಡಿದ್ದೆ. ಯತ್ನಾಳ್ ಅವ್ರ ಮೇಲೆ ನಿರೀಕ್ಷೆ ಇತ್ತು, ಅಡ್ಡ ಮತದನೋ ಮತ್ತೊಂದು ಮಗದೊಂದು ಮಾಡ್ತಾರೆ, ಹಾಗಲ್ಲ ಮಾಡಲ್ಲ ಅನ್ನೋದಾಗಿ. ಅಂದ್ರೆ ಗರುವಾಪಸಿಯ ಸೂಚನೆನ ಅನ್ಸುತ್ತಿದ್ದು. ಅವರು ಬಾರದೆ ಮನೆಯಲ್ಲೇ ಕೂತ್ಕೋಬೋದು ಅನ್ನುವಂಥದ್ದು ಒಂದು ಲೆಕ್ಕ ಇತ್ತು. ಆದರೆ ಮೊದಲಿಂದನೂ ನಾವು ಬಿ ಜೆ ಪಿ ಮತ್ತು ಹಿಂದುತ್ವಕ್ಕೆ ಅಂಟುಕೊಂಡಿರುವ ಯತ್ನಾಳು ಯಾವ ಕಾರಣಕ್ಕೂ ಮಾತ್ರ ಪಕ್ಷಕ್ಕೆ ದ್ರೋಹ ಬಗೆಯಲ್ಲ ಅನ್ನುವಂಥದ್ದು ಉಚ್ಚಾಟನೆ ಆಗದೇ ಇದ್ದರೆ ಇವತ್ತಿಗೂ ಬೈಕೊಂಡು ಬಿ ಜೆ ಪಿಲೇ ಇರ್ತಿದ್ರು ಬಿಟ್ಟರೆ ಬೇರೆ ಪ್ರಯತ್ನ ಮಾಡ್ತಿರಲಿಲ್ಲ. ಉಚ್ಚಾಟನೆಗೊಂಡಿರೋದ್ರಿಂದ ಬೇರೆ ಆಗಿ ಮನೇಲಿ ಕೂತ್ಕೊಂಡು ಓಡಾಟಗಳು ಮಾಡ್ಕೊಂಡಿದ್ದಾರೆ. ಇಲ್ಲಿ ಲೆಕ್ಕ ಹಾಕ್ಕೊಳ್ಳೋದಾದರೆ ಯಾವ ಕಾಲಕ್ಕೂ ಬಿ ಜೆ ಪಿ ಮತ್ತು ಸಿದ್ಧಾಂತ ಕೇಂದ್ರ ಸಂಬಂಧಪಟ್ಟಂಗೆ ಯಾವ ಕಾಲಕ್ಕೂ ಅವ್ರ ಬಾಯಿಂದ ಮಾತುಗಳು ಬಂದಿಲ್ಲ. ಅದು ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಬಿ ಜೆ ಪಿಯಲ್ಲಿ ಕುಟುಂಬದ ಒತ್ತಡ ಇದೆ, ಕುಟುಂಬ ಅಪ್ಪ ಮಕ್ಕಳು ರಾಜಕೀಯ ಮಾಡ್ತಾ ಇದ್ದಾರೆ, ಇದು ಬಿ ಜೆ ಪಿಗೆ ಕೊಡ್ಲಿ ಏಟು ಬೀಳ್ತಾ ಇದೆ ಅನ್ನುವಂಥದ್ದೇ ಆತನ ಸ್ಪಷ್ಟ ನಿಲುವಾಗಿತ್ತು. ಅವರು ಅದೇ ರೀತಿಯಲ್ಲಿ ಮಾತಾಡಿಕೊಂಡೇ ಕೇಂದ್ರದ ಗಮನ ಸೆಳೆಯೋ ಪ್ರಯತ್ನ ಮಾಡಿದ್ರು, ಅಥವಾ ನನ್ನ ಪ್ರಾಬಲ್ಯ ಏನಿದೆ ಉತ್ತರ ಕರ್ನಾಟಕದಲ್ಲಿ ಅಂತ ತೋರಿಸ್ಕೊಳ್ಳೋಕೆ ಹೋಗಿದ್ದಕ್ಕೋಸ್ಕರ ಎಲ್ಲೋ ಒಂದು ಕಡೆ ಮೈನಸ್ ಆಗಿತ್ತು. ಅಲ್ಲಿ ಪ್ರಭಾವ ಬೀರುವಂಥ ಕಡೆ ಈ ಅಪ್ಪ ಮಕ್ಕಳೇ ಹೋಗಿ ಬೀರಿದ್ರು ಏನೋ ಗೊತ್ತಿಲ್ಲ, ಇವರಿಗೆ ಉಚ್ಚಾಟನೆ ಭಾಗ್ಯ ಸಿಕ್ತು. ಈಗ ಅವಕಾಶ ಸಿಕ್ತು, ಅದೇ ವಿರೋಧ ಪಕ್ಷದ ನಾಯಕರು ಕಾಲ್ ಮಾಡಿದ್ರು ಅಂತ ಹೇಳಿದ್ರು. ಮತ್ತೆ ಬಿ ಜೆ ಪಿಯ ಒಂದು 49 ಜನ ಅಲ್ಲಿ ಹೇಳ್ತಾ ಇದ್ರು. ಎಲ್ಲರೂ ಕೂಡ ಅಂದರೆ ಒಂದೊಂದು ಮತಕ್ಕೆ ಕೂಡ ಇಲ್ಲಿ ಅನಿವಾರ್ಯ ಆಗೋದು ನಿರ್ಣಾಯಕ ಇರೋದ್ರಿಂದ ಕರೆಗಳು ಮಾಡೋದು, ನಿಮ್ಮ ಮತದಾನ ಮಾಡಿ ಅನ್ನುವಂಥದ್ದನ್ನು ಬೇಡಿಕೆ ಇಡುವಂಥದ್ದೇನಿದೆ ಅವರಿಗೆ ಮಾಡಿದ್ದಾರೆ. ಆದರೆ ಬಿ ಜೆ ಪಿ ಹೊರತಾಗಿ ತನ್ನ ಸಿದ್ಧಾಂತಕ್ಕೆ ಹೊಂದಾಣಿಕೆ ಮಾಡುವಂಥ ಇನ್ನೊಂದು ಪಕ್ಷ ಯತ್ನಾಳ್ಗಿಲ್ಲ. ಬಿ ಜೆ ಪಿಗೆ ಗರ್ವಾಪಸಿ ಆಗಬೇಕು, ಇಲ್ಲಾಂದರೆ ತನ್ನದೇ ಆದ ಒಂದು ಸ್ವಂತ ಪಕ್ಷ ಕಟ್ಟಬೇಕು ಹಿಂದುತ್ವದ ಅಡಿಯಲ್ಲಿ. ಆದರೆ ಹಿಂದುತ್ವದ ಅಡಿಯಲ್ಲಿ ಪಕ್ಷವನ್ನೇನೋ ಕಟ್ಟಬಹುದು, ಸಂಘಟನೆ ಮಾಡೋದಕ್ಕೆ ಒಂದಷ್ಟು ದ್ರವ್ಯಗಳ ಅವಶ್ಯಕತೆ ಇರುತ್ತೆ. ಆ ಮಟ್ಟಕ್ಕೆ ನೀವು ಕೂಡಿಟ್ಟಿದ್ದೇನೂ ಇಲ್ಲ. ನಿಮ್ಮಲ್ಲಿ ಇರೋದಕ್ಕೆ ನೀವು ಮತ್ತೆ ನಿಮ್ಮ ಪಕ್ಕದವ್ರನ್ನ ಗೆಲ್ಲಿಸ್ಕೊಂಡು ಬರ್ಬೋದೇನೋ ಅಮ್ಮಮ್ಮ ಅಂದ್ರೆ. ಆದರೆ ನಿಮ್ಮ ಪಕ್ಕದವ್ರು ಗೆದ್ರೆ ಇಡೀ ರಾಜ್ಯದ ಉದ್ದಗಲಕ್ಕೂ ನಿಮ್ಮನ್ನ ಪಸರಿಸ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಸ್ವಂತ ಪಕ್ಷದ ಏನು ನಿರ್ಣಯ ಇದೆ ಅದನ್ನು ವಾಪಸ್ ತಗೊಂಡು ಬಿಜೆಪಿಯತ್ತ ತಾನು ಗಮನ ವಹಿಸಬೇಕು, ಬಿಜೆಪಿ ಕೊನೆ ಕ್ಷಣದಲ್ಲಾದ್ರೂ ಕೂಡ ನನ್ನತ್ತ ಒಂದು ನೋಟ ಚೆಲ್ಲುತ್ತೆ ಅನ್ನುವಂಥ ಆಶಾಭಾವನೆ ಇಟ್ಕೊಂಡಿರುವಂಥ ಯತ್ನಾಳು ಇಲ್ಲೆಲ್ಲೂ ಅಡ್ಡ ಮತದಾನನೋ ಅಥವಾ ಗೈರಾಗೋದ್ರ ಮೂಲಕ ಬಿಜೆಪಿಯ ಆ ಕೇಂದ್ರದ ಕೆಂಗಣ್ಣಿ ಗುರಿಯಾಗೋದು ಬೇಡ ಅನ್ನುವಂಥದ್ದು. ಇದೆಲ್ಲ ಪ್ರಭಾವಿ ಮತ್ತೆ ಮುತ್ಸದ್ದಿತನದ ಲೆಕ್ಕ ಇದು. ಅಂದ್ರೆ ತನ್ನ ಪ್ರಭಾವವನ್ನು ಬೀರಬೇಕು ಅಂತ ಅಂದುಕೊಂಡಿರುವಂಥ ವ್ಯಕ್ತಿ ಮುತ್ಸದ್ದಿತನನ್ನು ಮೆರೆದು ಬಿಜೆಪಿ ಜೊತೆಗೆ ನಾನು ಯಾವತ್ತಿಗೂ ಇದ್ದೀನಿ, ನಾನು ಅವರಿಬ್ಬರು ಜೊತೆಗಿಲ್ಲ, ಅವರಿಬ್ಬರನ್ನ ಸ್ವಲ್ಪ ಅಂಕುಶ ಹಾಕಿ ಹಿಡಿತಕ್ಕೆ ತಗೊಳ್ಳಿ, ಈಗಲೂ ನಾನು ಬಿ ಜೆ ಪಿ ಸಿದ್ಧಾಂತಕ್ಕೆ ಮತ್ತು ನಿಮ್ಮ ಏನು ಬದ್ಧತೆ ಇದೆ ಅದಕ್ಕೆ ನಾನು ನಿಷ್ಠನಾಗಿರುವಂಥ ಬಿ ಜೆ ಪಿಯ ಭಕ್ತ ಅನ್ನುವಂಥದ್ದನ್ನು ತೋರಿಸ್ಕೊಬಿಟ್ಟಿದ್ದಾರೆ. ಕರ್ನಾಟಕ ನ್ಯೂಸ್ ಬೀಟ್
ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.